ಬೆಳಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಕೂಡ ಅಷ್ಟೇ ಸತ್ಯ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರುಗಳು ಹೇಡಿಗಳು ಅಲ್ಲ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಕೆಲವರ ಮೌನದ ಹಿಂದೆ ಮಹಾವಿನಾಶದ ಕಾದಿರುತ್ತದೆ. ನೆನಪಿರಲಿ, ಇತರರ ಏಳಿಗೆಯನ್ನು ಕಂಡು ಅಸೂಯೆಯನ್ನು ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಕೂಡ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು. ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತದೆ ಅಂತ ಗೊತ್ತಾದರೆ ಮಿತ್ರನು ಕೂಡ ಶತ್ರುವಾಗುತ್ತಾನೆ. ಕೇಳದೆ ಹೇಳಬೇಡ, ಕರೆಯದೆ ಹೋಗಬೇಡ, ಕಷ್ಟ ಬಂದರೆ ಕಣ್ಣೀರು ಹಾಕಬೇಡ, ನಂಬಿಕೆ ದ್ರೋಹಿಗಳ ಸಂಗ ಎಂದಿಗೂ ಕೂಡ ಮಾಡಬೇಡ, ಬೆಲೆ ಇಲ್ಲದ ಕಡೆ ನಿಮ್ಮ ಕಾಲನ್ನು ಕೂಡ ಇಡಬೇಡಿ. ಊಸರವಳ್ಳಿಯಂತಹ ಬುದ್ಧಿಯ ಪಾಪಿಗಳನ್ನು ಎಂದಿಗೂ ಕೂಡ ನಂಬಬೇಡಿ. ಇದೆಲ್ಲ ಆಗುವುದು ನೊಂದವರ ಬಾಳಲ್ಲಿ. ಎಚ್ಚರವಾಗಿರಿ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗಿರುವುದಿಲ್ಲವೋ ಹಾಗೂ 2ರಲ್ಲೂ ಸಮಭಾವನಾಗಿರುವನೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹ. ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣ, ಬಂಗಾರ ಅಥವಾ ಬಂಗಲೆ ಅಲ್ಲ. ಅವನ ಸಂಪತ್ತು ಅಂದರೆ ಅವನ ನಗುತ್ತಿರುವಂತಹ ಕುಟುಂಬ ಮತ್ತು ಸಂತೃಪ್ತ ಮನಸ್ಸು. ಲೋಪದೋಷಗಳನ್ನು ಹುಡುಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತದೆ. ಭಯವನ್ನು ಒಮ್ಮೆಯೂ ಎದುರಿಸಲಾಗದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತದೆ. ವಾದ ಆ ಸಂದರ್ಭಗಳಲ್ಲಿ ಗೆಲ್ಲುತ್ತವೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತವೆ. ತಾಳ್ಮೆ ಆ ಒಂದು ಸಂದರ್ಭಗಳಲ್ಲಿ ಸೋತರೂ ಕೂಡ ವ್ಯಕ್ತಿತ್ವವನ್ನು ಗೆಲ್ಲಿಸುತ್ತದೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು, ಆದರೆ ಕಣ್ಣೀರನ್ನು ಒದ್ದೆ ಮಾಡಿಕೊಳ್ಳದೆ ಜೀವನವನ್ನು ಸಾಗಿಸಲು ಸಾಧ್ಯವೇ ಇಲ್ಲ. ಜ್ಞಾನಿಯನ್ನು ಹಿಂಸಿಸಬೇಡ, ಸಿರಿವಂತನ ಹಿಂಬಾಲಿಸಬೇಡ, ಬಡತನ ಬಂದಾಗ ಅಂಜಬೇಡ. ಜ್ಞಾನ ಹೊಂದಿದ್ದರೆ ಜಯ ನಿನ್ನದೇ. ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀವೆಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆಯನ್ನು ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿಸುತ್ತದೆ. ಜನಿಸಿದಾಗ ಎತ್ತಿಕೊಳ್ಳಬೇಕು, ನಿನ್ನ ಮರಣ ಹೊಂದಿದಾಗಲೂ ಕೂಡ ಎತ್ತಿಕೊಳ್ಳಬೇಕು. ನಿನ್ನ ಮಧ್ಯೆ ಸ್ವಲ್ಪ ನಡೆದಾಡುತ್ತೀಯಾ ಎನ್ನುವ ಕಾರಣಕ್ಕೆ ಅಹಂಕಾರ ಏಕೆ ಮಾನವ? ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯ ಒಂಟಿಯಾಗಿಯೇ ನಿಲ್ಲುತ್ತದೆ. ಯಾಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪು ಇರುತ್ತದೆ. ಹೀಗಿದ್ದರೂ ಸತ್ಯವು ಯಾವಾಗಲೂ ಅಸತ್ಯದ ಜೊತೆ ಜಯವನ್ನು ಸಾಧಿಸುತ್ತದೆ. ತನ್ನೊಳಗೆ ತಾನು ಇಳಿಯುವುದೇ ಧ್ಯಾನ, ತನ್ನನ್ನು ತಾನು ತಿಳಿಯುವುದೇ ಜ್ಞಾನ. ತಿಳುವಳಿಕೆಗಿಂತ ನಡವಳಿಕೆ ಉತ್ತಮ. ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು, ಆದರೆ ನಡವಳಿಕೆ ಎಂದೂ ಕೂಡ ಸೋಲುವುದಿಲ್ಲ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಅದು ಮರುಕಳಿಸಿದರೆ ನಿನಗೆ ಆಗುತ್ತಿರುವಂತಹ ಮೋಸವೆಂದು ದೂರ ಸರಿದುಬಿಡು. ಸ್ವರ್ಗದ ಕನಸನ್ನು ಬಿಟ್ಟುಬಿಡು, ನರಕದ ಭಯವನ್ನು ಬಿಟ್ಟುಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪು ಇಟ್ಟಿಕೋ. ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದಿದ್ದೆಲ್ಲವನ್ನ ಭಗವಂತನಿಗೆ ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿಯೂ ಕೂಡ ದೊಡ್ಡದಲ್ಲ, ಹಣ ಇದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಸ್ಯೆಯಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವನೋ ಅವನೇ ದೊಡ್ಡವನು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ?
ಒಂಟಿಯಾದಾಗಲೇ ನೀನು ಏನು ಎನ್ನುವುದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯಲು ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕನ್ನು ನೀಡುವಂತಹ ಅವಶ್ಯಕತೆ ಇಲ್ಲ. ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು. ಆಗ ನಿನ್ನ ಬದುಕು ಧನ್ಯವಾಗುತ್ತದೆ. ಧರ್ಮದ ಸರಳ ವಿವರಣೆ ಎಂದರೆ ನಿಮ್ಮಿಂದಾಗಿ ಬೇರೆ ಯಾವುದೇ ಆತ್ಮಕ್ಕೆ ದುಃಖಿಸಬಾರದು. ಅದೇ ನಿಜವಾದ ಧರ್ಮ. ನೇರವಾಗಿ ಮಾತನಾಡುವನೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ತುಂಬ ದೂರ, ಆದರೆ ಅವನೇ ದೇವರಿಗೆ ತುಂಬ ಹತ್ತಿರ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ನೀಡದಿದ್ದರೆ ಸ್ವಲ್ಪ ಸಮಯ ಅಳಬಹುದು, ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರವನ್ನು ನೀಡದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗ ಆಗಿರುವುದು ಕಲಿಯಬೇಕಾಗುತ್ತದೆ. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಬಿಡುವನೋ ಆಗ ತನ್ನಲ್ಲಿಯೇ ಸಂತುಷ್ಟರಾಗಿ ಸ್ಥಿರಬುದ್ಧಿ ಉಳ್ಳವರೆಂದು ಕರೆಯಲ್ಪಡುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಇಂತಹ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಯಾರು ನಿನಗೆ ಬೆಲೆ ಕೊಡುತ್ತಿಲ್ಲವೆಂದು ತಿಳಿಯಿರಿ. ಜೀವನದ 5 ಕಟು ಸತ್ಯಗಳು. ನಿಮ್ಮ ದುಃಖವನ್ನು ಮರೆಮಾಡಿ ಯಾರೂ ಕಾಳಜಿ ವಹಿಸುವುದಿಲ್ಲ. ಖಾಸಗಿಯಾಗಿರಿ. ಎಲ್ಲರೂ ನಿಮಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಶಾಂತವಾಗಿರಿ. ಯಾವುದು ಕೂಡ ಶಾಶ್ವತವಲ್ಲ. ಏಕಾಂಗಿಯಾಗಿ ಇರಿ. ಎಲ್ಲರೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸಮಯದ ಮೌಲ್ಯ ಮಾಡಿ, ಅದು ಎಂದಿಗೂ ಕೂಡ ಹಿಂತಿರುಗುವುದಿಲ್ಲ. ಪರಮಾತ್ಮನ ನೆನಪಿನಿಂದ ಯೋಚಿಸುವುದು, ಮಾತನಾಡುವುದು, ಪ್ರತಿ ಕಾರ್ಯವನ್ನು ಮಾಡುವುದರ ಅಭ್ಯಾಸದಿಂದ ನಾವು ಕರ್ಮಯೋಗಿಗಳಾಗುತ್ತೇವೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗೊಂದು ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.